ಈ ಪೂರ್ತಿ ನಮ್ಗೆ ಗೊತ್ತಾಯ್ತು ಬಿಡುದಿಲ್ಲ ನನಗೆ ಸುಲಭ ಆಯ್ತು. ಅಲ್ಲ ನಿಂಗೆ ಅನುಕೂಲ ಆಗಿ ಅಂತ ಅದೇ ಪುಣ್ಯಾತ್ಮ. ನನಗೆ ಈ ಬಂದವರಲ್ಲಿ ಎಲ್ಲವನ್ನೂ ಒಂದು ವ್ಯತ್ಯಾಸ ನಿನ್ನಲ್ಲಿ ಗುರುತಿಸ್ತೇನೆ. ಅವ್ರದ್ದೆಲ್ಲ ಕಣ್ಣಿಲ್ಲಿ ಅಂತ ಗೊತ್ತಾಯ್ತು. ನಿನ್ನ ಕಣ್ಣು ಅಂದ್ರೆ ಕಾಣುವ ಕಣ್ಣು ನಿನ್ನ ಮುಖದಲ್ಲಿ ಎಲ್ಲುಂಟು ಅಂತ ನಂಗೆ ಇನ್ನೂ ಗೊತ್ತಾಗಿದ್ರೆ ಅಲ್ಲ ಎಲ್ಲ ಕಣ್ಕಂಡಿದ್ದಾಗೆ ಉಂಟು. ಆ ಪ್ರಶ್ನೆ ಮೇಲೆ ನಾನು ರಾಕ್ಷಸನಾದದ್ದು ಈಗ ನನ್ನ ವೇಷ ಆಗ ಹೆಬ್ಬಾವಾಗಿತ್ತು. ಗಂಗುಬಲಕ್ಕೆ ಬಂದವ ನೀವೇ ನನ್ನನ್ನು ಗುರುತು ಹಿಡಿದು ಹೆಬ್ಬಾವಿನ ಮುತ್ತಿಗೆ ಹಿಡಿದಾಗ ನಾನು ನಿಜ ಸ್ಥಿತಿಗೆ ಬರಬೇಕಾಯಿತು. ಅಲ್ಲ ನಮಗೆ ಪೂರ್ತಿ ಒಂದಲ್ಲ ಒಂದು ಇಂಥದ್ದೇ ಅಂತ ಗೊತ್ತಿದೆ ನಮ್ಗೆ. ಎಂತದ್ದು? ಅದೇ ಈ ರೂಪದ್ದೇ ಎಲ್ಲ ರಾಕ್ಷಸರೇ ತೆಗೆದಾಕ್ತವರೇ ಬರುವುದು. ನಮಗೆ ಬೇಕಾದ ಉಪ್ಪುಗಾಡಿ ಉಪ್ಪುಗಾಡಿ ಬಂದಿದ್ದಾರ ಅಂತ ಉಪ್ಪುಗಾಡಿ ನಿಮ್ಮನ್ನು ಕೊಲ್ಲದ ಅವ್ರು ಕುಲ ಹಾಳಾಗಿ ಹೋಗ್ಲಿಕ್ಕೆ ಒಂದಲ್ಲ ಒಂದು ಬರ್ತಿ ಇರ್ತದೆ. ಅಣ್ಣ ನಿಮಗೆ ದೊಡ್ಡ ನಮಸ್ಕಾರ. ನಾವು ಬಂದದ್ದಕ್ಕೆ ದಯವಿಟ್ಟು ಹೋಗ್ಲಿಕ್ಕೆ ಒಂದು ಅವಕಾಶ. ನೀವು ಈಗ ಬರ್ತಿ ಇದ್ರು ನಾವು ಹೋಗುದು ನೀನು ಬಂದದ್ದು ಯಾವಾಗ? ನಾವು ಈ ಗಿರಿನೇ ಉಂಟಲ್ಲ ಹೋಗೋಳು ಕಾಯ್ಲಿಕ್ಕೆ ಬಂದದ್ದು. ನಮಗೆ ಸಂಜೆನೊಳಗೆ ಮನೆಗೆ ಹೋಗ್ಬೇಕು. ಮನೆಗೆ ಕೊಟ್ಟಬೇಕು. ನಿಮಗೆ ಮನೆಗೆ ಹೋಗ್ಬೇಕು ಉಂಟು ಎಲ್ಲಿ ಗೊತ್ತಿಲ್ಲ. ಮನೆಗೆ ಕೊಟ್ಟಬೇಕು ಅಂತ ಆಸೆ ಇದ್ದವರು ಈ ರೀತಿ ಎಲ್ಲ ಮಾಡ್ತೀವೇನೋ? ಎಂತ ಮಾಡಲ್ಲ? ಏನು ಮಾಡಿದ್ರು? ಏನ್ ಮಾಡಿದ್ದೇವೆ? ಗೋವುಗಳನ್ನು ಮೇಯಿಸುವುದು ಬಿಟ್ಟು ನಮ್ಮವರಾದಂತಹ ರಾಕ್ಷಸರನ್ನು ಕೊಂದು ನೀವು ಕುಣಿಯುವುದಕ್ಕೆ ಪ್ರಾರಂಭ ಮಾಡಿದ್ದೀರಾ? ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಬಂದದ್ದು ಇವನಿಗೆ ಸುದ್ದಿ ಮುಟ್ಲಿಲ್ಲ. ನಮಗೇನು ಅವರು ಪಾಪ ಗಾಳಿಯ ಬಂದಿದ್ದು ಬಂದದ ಆ ದೊಡ್ಡ ದೊಡ್ಡ ಹಿಡ್ಕೊಂಡು ತೀರಿಸಿ ನಮಗೆ ಗಾಳಿ ಬೀಸ್ಕೊಂಡು ಬಂದದ. ನನಗೆ ಹೇಸಿಗೆ ಬೇಡ. ಅವರ ಗಾಳಿ ನಿಮಗೆ ಸಹಿಸುವುದಕ್ಕೆ ಸಾಧ್ಯವಾಗಿದೆ. ಅದು ನೀ ಬಂದಾಗಲೇ ಅನುಭವಕ್ಕೆ ಬರ್ತದೆ. ಇವರೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಯಾಕೆ ಬಂದದ್ದು ಗೊತ್ತುಂಟಾ? ಯಾಕೆ? ನಮ್ಮ ಉಪಕಾರಕ್ಕೆ ಬಂದದ್ದು. ಹೌದಾ? ಇವತ್ತಿನ ವಾತಾವರಣ ಸ್ವಲ್ಪ ಮಳೆ ಉಂಟಲ್ಲ, ನಿಮಗೆ ಉಪಕಾರವನ್ನೇ ಮಾಡುವುದಕ್ಕೆ ಬಂದದ್ದು. ನಿಮ್ಮ ಹತ್ರ ಒಂದು ಕೈ ಮುಗಿ ಬೇಡ್ಕೊಡಿ. ಏನು? ನೀವು ಹೋದವ್ರು ಹೋದ್ರಿ ಇನ್ನು ಮತ್ತೆ ಯಾರು ಬರ್ಲಿಕ್ಕಿದ್ರೆ ನೀವು ಕೊನೆ ಅಲ್ಲ. ನಾನು ಕೇಳಿದೆ ಯಾಕೆ ಕೇಳಿ ಬೇಕು ಅಂತಾದ್ರೆ ಖಂಡಿತವಾಗಿಯೂ ಬರ್ತಾರೆ. ಬೇಡ ಹೋದವರನ್ನೇ ಬಿಸಿ ಕಲಿಸ್ತೇವೆ. ಅದು ಬೇಡ. ನಮ್ಮಷ್ಟು ಸಾಮರ್ಥ್ಯ. ಅಯ್ಯೋ ಅಣ್ಣ ಅದೊಂದು ಕೆಲಸ ಮಾಡಬೇಡ. ಒಂದ್ಸಲ ಬಂದೊತ್ತೇ ಸಾಕು. ಸಾಕಾಗಿ ಹೋಯ್ತದೆ. ನಾನು ನಿಮ್ಮ ಹತ್ರ ಬೇಡಿಕೆ ಇನ್ನೂ ಇಂಥದ್ದೇ ಇದ್ರೆ ದಯವಿಟ್ಟು ಮಳೆಗಾಲಕ್ಕೆ ನಮ್ಮ ಬದಿಗೆ ಬರಬೇಕು ಅಂತ ಕೇಳಿ. ಯಾಕೆ ಅಂತ ಕೇಳಿ. ವರ್ಷ ವರ್ಷ ಮಳೆ ಹೊಯ್ಯುವಾಗ ಗೋಡೆಗೆ ನೀರು ತಾಗುವಾಗ ಇನ್ನು ಕಾಲ ನಮಗೆ ಈ ಮೊಡ್ಲು ತೊಟ್ಟಿ ಕಟ್ಟು ಸಾಕು. ನೀವೆಲ್ಲ ಒಟ್ಟಾಗಿ ಬಂದ್ರೆ ಒಂದೊಂದೇ ತೊಟ್ಟಿ ತೆಗೆದು ಗೋಡೆಗೆ ಹಾಗಾದ್ರೆ ನಿಮ್ಮ ಬದಿಯಲ್ಲಿರುವವರೆಲ್ಲ ಗತಿ ಕೆಟ್ಟವರೆಯ? ಅಲ್ಲಲ್ಲ ಆ ವ್ಯವಸ್ಥೆ ನಿಮ್ಮಂತವರೇ ಬಂದು ರಕ್ಷಣೆ ಮಾಡಬೇಕಾದ್ರೆ ನಿಮ್ಮಂತವರ ಗತಿ ವ್ಯವಸ್ಥೆ ಉಂಟು, ತನಿಖೆ ಉಂಟು. ಅದನ್ನು ಸರಿಯಾಗಿ ವ್ಯವಸ್ಥೆಗೊಳಿಸಿ ಕಟ್ಟುವುದೊಂದು ದೊಡ್ಡ ಕೆಲಸ ಅಲ್ವಾ? ವರ್ಷ ವರ್ಷ ಇದನ್ನಾಗಲ್ಲ ತೆಗೆದುಕೊಂಡು ಹೋಗ್ತಾಡಿದ್ರೆ ನಿಮ್ಮನ್ನೆಲ್ಲ ತಲೆ ಕಣ್ಣು ಚೆಂಡಾಡುವುದಕ್ಕೆ ಬಂದವ ಕೊಲ್ಲುವುದಕ್ಕೆ ಕಾಯುವುದಕ್ಕೆ
ಹೊರತು ಜಗಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ ಸಲ್ಲದಿದ್ದ ವೈರವು ಎನ್ನಲ್ಲಿ ಸುಮ್ಮನೆ ಸುಮ್ಮನೆ ದೈವ ಹೊರತು ಜಗಕ್ಕೆ ಸಲ್ಲದಿದ್ದ ವೈರ ಎನ್ನಲ್ಲಿ ಸುಮ್ಮನೆ ಸುಮ್ಮನೆ ನಿನ್ನಷ್ಟು ದೈವ ಯಾರು ದೊಡ್ಡದು ಅಲ್ಲ ನೋಡಿ ಮೈ ಮೇಲೆ ದೈವ ಬಂದಾಯ್ತು ಅಲ್ಲ ತಾವು ಕೊಂತೇವೆ ಎನ್ನುವುದಾಗಿ ತುಂಬಕ್ಕೆ ಬಂದಾಯ್ತು ನೀವು ಯಾರು ಯಾರನ್ನು ಕೊಲ್ಲುವುದು ಹೇಳು ನಿನ್ನನ್ನು ನಾನು ಕೊಲ್ಲು ಅಂತ ಅದೇ ಕನಸು ಕಟ್ಟಲು ಬಂದವರೇ ಹೆಚ್ಚು ಬಂದವರೆಲ್ಲ ಸತ್ತಿದ್ದಾರೆ ಹೇಳಿದ್ದಲ್ಲ ಹೀಗೆ ಮತ್ತವರು ಸಾಯಿಲಿ ನಾನು ಕೊಲ್ತೇನೆ ನಿಮ್ಮನ್ನು ನೀನು ಕೊಲ್ತೇನೆ ವಿಶ್ವಾಸ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಆ ದೈವ ನಿಯಮವೇ ಕಾರಣವಾಗ್ತದೆ ಬಿಟ್ರೆ ನಮ್ಮತನ ಅಲ್ವಯ್ಯ ಯಾಕೋ ಯಾಕೆ ಸುಮ್ಮನೆ ನಮ್ಮಲ್ಲಿ ವೈರ ಹೌದು. ಒಂದು ಕೆಲಸ ಮಾಡಿ ಅಲ್ಲ ನೀವು ಸುಳ್ಳದೆ ಈ ತರ ಒಬ್ಬರಲ್ಲ ಒಬ್ಬರು ನಮ್ಮ ಮೇಲೆ ಬರ್ತಾ ಇದ್ದೀರಲ್ಲ ಗುರುದ್ವೇಷ ಏನು ಅಂತ ನಂಗೆ ಸರಿ ಗೊತ್ತಾಗಿದೆ ಪೂರ್ವದ್ವೇಷದ ಅಗತ್ಯವಿಲ್ಲ ಶತ್ರುವಾಗಿ ನಂಬುಡಿ ಇದು ನೀನು ಕೂತನಿ ಗಂಡನ ಯಾಕೆ ಅಲ್ಲ ನಿಂಗೆ ಸಿಕ್ಕಿ ಆಗ್ತೇನೆ ಅಂದ್ರೆ ಯಾರು ನಾನು ನಂಬದಿಯವರು ಯಾರಿಗೂ ಹೇಳಿಸಿದ್ದಲ್ಲ ಹೌದಾ ಏನಿದ್ರು ನಿಂಬದಿಕ್ಕೆ ನಮ್ಮ ದೇವರಿಗೆ ಹೇಳಿಸಿದ್ದಾರೆ ನೀವು ಹೇಳಿಸ್ತೀವಿ ಅವಳು ಗಂಡ ನೀನಲ್ವಾ ಅಲ್ಲ ಕೇಳಿದ್ದ ಗಂಡ ಅಲ್ವಾ ಅವಳನ್ನು ಸರಿಯಾಗಿ ನೋಡಿದ್ಯಾ ಅವಳನ್ನು ಸತ್ತ ಮೇಲೆ ನೋಡಿದ್ದೆ ಸತ್ತ ಮೇಲೆ ನೋಡಿದ್ಯಾ ದೂರದಿಂದ ಸಾಯುವಾಗ ಅವಳ ಕೊರಳಲ್ಲಿ ಮಾಂಗಲ್ಯ ಇತ್ತ ಅಲ್ಲ ನಮ್ಗ ಅದನ್ನು ಹುಡುಕುವುದಕ್ಕೆ ನಿಮ್ಮದ್ರ ಒಳಗೆ ಅಷ್ಟಶಾಂತದಲ್ಲಿ ಎಲ್ಲುಂಟು ಅಂತ ನಿಮ್ಮ ಅಂಗದ ಮಧ್ಯ ಈ ಮಾಂಗಲ್ಯ ಕಿವಿನ ಇದೆಲ್ಲ ಯಾವ ಹೌದಾ
ಯಾಕೆ ನಿಮಗೆ ಏನು ಇವಳಿಗೂ ಅವಳಿಗೂ ಅಗತ್ಯವೇ? ಏನೋ ಅಕ್ರಮ ಸಂಬಂಧ ಉಂಟು ಆದ್ರೆ ಹೇಳಲಿಕ್ಕೆ ಅನುಮಾನ ಮಾಡ್ತಾರೆ. ನಿಮ್ಮ ಜಾತಿಯವರು ನಾವಲ್ಲ, ಅದಕ್ಕೆ ಕೇಳಿದ್ದು ಅಲ್ವಾ ಅಂತ. ನಿಮ್ಮ ಜಾತಿಯವರು ಖಂಡಿತವಾಗಿ ಇವರು ಹಾ. ಅಕ್ರಮವೋ ಮತ್ತೊಂದು ಅಗತ್ಯವಿಲ್ಲ. ಎಲ್ಲ ಸಖಿ- ನಮ್ಮ ಹೇಳಾದಂತಹ ಮಧುರಾವಲ್ಲಭ ಕಂಸಮಹಾಪ್ರಭು ಆತನಿಗೆ ನೀನು ವೈರಿ ಗೊತ್ತಾಯ್ತಲ್ಲ. ಕಂಸಮಹಾಪ್ರಭು. ನೀನು ಆತನಿಗೆ ವೈರಿ, ಆದ್ದರಿಂದ ನಮಗೂ ವೈರಿಯ ಹಾಗಾಗಿ